ಒಂದು ವಿಷಯ ಹೇಳ್ಬೇಕು. ತೋಟಕ್ಕೆ ಹೋಗೋಣ ಬಾ. ಏನದು? ಅಕ್ಕ, ನಿಮ್ಮ ಮದುವೆ ವಿಷಯ ಏನಾಯ್ತು? ಲೆಕ್ಕಪ್ಪೆ, ಇದೇನ ಮುಖ್ಯವಾದ ವಿಷಯ? ಏನಕ್ಕ, ನಿನ್ ಮದುವೆಗೆ ಅಂತ ನಾವೆಲ್ಲ ತಲೆ ಕೆಡ್ಸ್ಕೊಂಡು ಓಡಾಡ್ತಾ ಇದ್ರೆ ನೀನ್ ಮಾತ್ರ ಹುಡುಗಾಟ ಆಗ್ತಾ ಇದೆಯಲ್ಲ. ನನ್ ಮದ್ವೆ ಕಥೆ ಅವತ್ತೇ ಹೇಳಿದ್ನಲ್ರೋ. ಈ ಜನ್ಮದಲ್ಲಿ ನನ್ನ ಗಂಡ ನಿಮ್ಮೇಷ್ಟ್ರು. ಹೌದು, ಆಗಂತ ನೀನ್ ಎಲ್ಲಿ ಕಂಚ್ಕಂತಾರು ಅಲ್ಲಿ ಏರಿ ಟೀಚರು ನೀ ಗಂಡನ ಓಡ್ಕೊಂಡು ಹೋಗ್ಬಿಟ್ಟಾಳೆ. ಆ ಸಿಲ್ಕ್ ಟೀಚರು ನಮ್ಮೂರಲ್ಲಿ ಕಾಲಿಟ್ಟಾಗ್ಲಿಂದ ನಮ್ಮೂರ್ ಮುದುಕಿ ಯಾರು ನಿದ್ದೆನೆ ಮಾಡ್ತಾ ಇಲ್ಲ. ಆ ಮುದುಕರು ಬಿಟ್ಬಿಡು, ನಮ್ಮ ಮೇಷ್ಟ್ರ ಕಥೆ ಹೇಳು. ನೋಡ್ರೋ, ಆ ಲೇಡಿ ಟೀಚರ್ ವಿಷಯ ಹೇಗೋ ನನಗ್ ಗೊತ್ತಿಲ್ಲ. ಆದ್ರೆ ನಮ್ ಮೇಷ್ಟ್ರು ಮಾತ್ರ ಅಪ್ಪಟ ಚಿನ್ನ, ಗೊತ್ತಾ? ಅಯ್ಯೋ ಅಕ್ಕ, ಸಿನಿಮಾ ಡೈಲಾಗ್ ಓದಿದೆ ದಡ್ಡಾಕ ಬೇಡ. ಸ್ಕೂಲ್ ಒಳಗೆ ಏನ್ ನಡೆಯುತ್ತೆ ಗೊತ್ತಾ? ನೀವ್ 1000 ಹೇಳ್ರೋ, ನಿಮ್ ಮೇಷ್ಟ್ರ ಮೇಲೆ ನನಗ್ ನನಗೆ ನಾನು ಹೇಳ್ದೆ ನಿಮ್ಗೆ ಈ ಚಪ್ಪಲಿ ಹಾಕೊಂಡ್ ಬರಬೇಡಿ ಅಂತ. ಕೇಳಿದ್ರೆ ತಾ ನನ್ ಮಾತು ಬೀಳ್ತೀರಾ? ಇವತ್ತು ನೀವು ಬೀಳೋದಂದ್ರೆ ನನ್ನ ಸೇರ್ಸ್ ಬೀಳಿಸ್ತೀರಾ. ಅವರಿಬ್ರು ಅಲ್ಲಿ ಏನೋ ಮಾಡ್ತಿದ್ದಾರೆ. ಮಾತಾಡೆ, ಪಾಠ ಮಾತಾಡೆ. ಪಾಠನ ಯಾವ ತರ? ರೆಡಿಯಾ? ರೆಡಿ. 1 2 3 4. ಏನಕ್ಕ ಇದು? ಹುಡುಗಿಯಿಂದ ಹೆಂಗ್ಸಾಗೋಗ್ಬಿಟ್ಟಿದ್ಯಾ? ಈ ಸೀರೆಲಿ ನಾನ್ ಮದ್ವೆ ಹೆಣ್ತರ ಕಾಣಿಸಲ್ವೇನ್ರೋ? ಕಾಣದ ಮೀನ್ಸ್ ಸಾದಿಯಾ? ನನಗೆ ವಯಸ್ಸು ಸಾಲಿಲ್ವಂತ ಹುಡುಕ್ತಾ ಇದ್ದೀನಿ. ಹಾಕ್ತೀನಿ ನೋಡು ಮೂತಿ ಮೇಲೆ. ಸುಮ್ಮನೆ ತಮಾಷೆಕಕ್ಕ. ಏನಕ್ಕ ಇವತ್ತು ಈ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಏನಾದ್ರೂ ಸಮಾಚಾರ ಇದೆಯಾ? ಇದೆ. ಏನಿದೆ? ನಾನಿವತ್ತು ಸೀದಾ ಮೇಷ್ಟ್ರ ಹತ್ರ ಹೋಗ್ತೀನಿ. ಹೋಗಿ ನನ್ನ ಮದ್ವೆ ಆಗ್ರಿ ಅಂತ ಕೇಳ್ತೀನಿ. ಮೇಷ್ಟ್ರ ಯಾಕೆ? ನಮ್ಮೂರಲ್ಲಿ ಬೇರೆ ಯಾರು ಗಂಡ್ಸೆ ಕಂಡಿಲ್ಲ ನಿಂಗೆ. ನಾನ್ ಮದ್ವೆ ಆಗೋನು ಅಪ್ಪಟ ಚಿನ್ನ ಇದ್ದಂಗಿರ್ಬೇಕು. ಮೊದಲನೇ ಲಗ್ನ ಮೊದಲನೇ ಬೆಸ್ಕಂತೆಲ್ಲ ಆಡ್ತಿದ್ದೆ. ಹೋಗಿ ಹೋಗಿ ಆ ಸೆಕೆಂಡ್ ಹ್ಯಾಂಡ್ ಗಂಡನ ಮದ್ವೆ ಆಗ್ತಾ. ಹೌದು, ಮೇಷ್ಟ್ರಿಗೆ ಮದ್ವೆ ಆಗಿದ್ರು ಮಗು ಆಗಿದ್ರು ಅವರು ಅಪ್ಪಟ ಚಿನ್ನನೆ. ನೀವು ಹೂ ಅಂದ್ರು ಸರಿ, ಹೂ ಅಂದ್ರು ಸರಿ, ನಾನು ಹೋಗಿ ಕೇಳ್ತೀನಿ. ಅಯ್ಯೋ, ಯಾಕೆ ಚಿನ್ನ ಅಳ್ತಿದ್ಯಾ? ಯಾಕೆ ಸರ್? ಮಗುನ ಕಿತ್ಕೊಂಡ್ರಿ? ನಾನೇ ನಿಮ್ ಮಗುನ ಹೊತ್ಕೊಂಡು ಹೋಗಕ್ ಬಂದಿಲ್ಲ. ಊಟನ್ ಕತ್ಕೊಂಡು ಹೋದವಳು ನನ್ ಮಗುನ ಕತ್ಕೊಂಡು ಹೋಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಾನಷ್ಟು ಕೆಟ್ಟವಳಲ್ಲ ಸರ್. ಕಳ್ರು ನಂಬುದ್ರು ಕುಳ್ರು ನಂಬಾರ್ದು ಅಂತ ದೊಡ್ಡವ್ರು ಹೇಳಿದಾರೆ. ನೀನ್ ಜಾಗ ಖಾಲಿ ಮಾಡು. ಇವತ್ ನೀವ್ ಹೋಗು ಅಂದ್ರು ಹೋಗೋಳಲ್ಲ ನಾನು. ಯಾಕೆ? ಇವತ್ ನಿನ್ ಮೈ ಮೇಲೆ ದೆವ್ವ ಬಂದಿದ್ಯಾ? ದೆವ್ವ ಅಲ್ಲ, ಇನ್ನೊಂದು ಬಂದಿದೆ. ಸಾಕು ನುಲಿಬೇಡ. ನಾ ಹೇಗ್ ಕಾಣಿಸ್ತಾ ಇದ್ದೀನಿ? ನೀನ್ ಹಿಂಗೆ ಅಲ್ಲಾಡ್ತಿರೋ, ನಾನ್ ಮಗುನ ಮಲಗಿಸ್ಬಿಟ್ಟು ಬರ್ತೀನಿ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ ಉಳ್ವಾಯಿ ಮಾರಿ ಮಸಣಿ ಕಣ್ಣಿಗೆ ಬೀಳದಂತೆ ಮಲಗವ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ಏನೇ ಕುಳ್ಳಿ? ಏನು? ನನ್ನ ಮದ್ವೆ ಮಾಡ್ಕೋತೀರಾ? ನೀವು ನನ್ನ ಕಟ್ಕೊಂಡ್ರೆ ನಿಮ್ಮನ್ನ ನನ್ನ ಕಣ್ಣೊಳಗಿಟ್ಕೊಂಡು ನೋಡ್ಕೋತೀನಿ. ಮಗು ಪಕ್ಕದಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇದೆ, ಅದನ್ನ ತಿನ್ಬಿಟ್ಟು ಅಲ್ಲೇ ಹಾಲಿನ ಬಾಟ್ಲ್ ಇಟ್ಟಿದ್ದೀನಿ, ಅದನ್ನ ಕುಡಿದ್ಬಿಟ್ಟು ಮಕ್ಕಳ ಜೊತೆ ಮರಕೋತಿ ಆಟ ಆಡೋಗು. ಮದುವೆ ಅಂತೆ ಮದುವೆ, ಸೀರೆ ಉಡಕ್ ಬರಲ್ಲ ಇವ್ರಿಗೆಲ್ಲ ಮದುವೆ. ನಾನ್ ತಮಾಷೆಗೆ ಹೇಳಿಲ್ಲ ಸರ್, ಚೆನ್ನಾಗಿ ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ತಲೆಗೆ ಕೈ ಹಾಕ್ಬೇಡಮ್ಮ. ನೀನ್ ಇಲ್ಲಿಂದ ಹೋದ್ರೆ ಅದೇ ನಂಗೆ ದೊಡ್ಡ ಮದುವೆ. ಹೊರಡಿಲ್ಲಿಂದ. ನೀವು ನನ್ನ ಕಟ್ಕೊಂಡ್ರೆ ನಿಮ್ಗೆ ಕಷ್ಟ ಎಲ್ಲ ಇರುತ್ತಾ? ನಿಮ್ ಬಟ್ಟೆ ಒಗಿತೀನಿ, ನಿಮ್ ಮಗುನ್ ನೋಡ್ಕೋತೀನಿ, ನಿಮ್ಗೆ ಏನೇನ್ ಬೇಕು ಎಲ್ಲ ಮಾಡ್ತೀನಿ, ಬಡಿಸ್ತೀನಿ, ತಿನ್ಸಂದ್ರೆ ತಿನ್ನಿಸ್ತೀನಿ. ವಯಸ್ಸಿಗೆ ಬಂದಿರೋ ಹೆಣ್ಣು ಒಬ್ಬ ಮದುವೆ ಆಗಿರೋ ಗಂಡ ಜೊತೆ ಈಗ ಮಾತಾಡ್ತಿದ್ಯಲ್ಲ, ನಿನಗೆ ನಿಮ್ಮ ಮನೆಯವ್ರ ಭಯ ಇಲ್ಲ ಅಂತ ಕಾಣುತ್ತೆ. ನಿಮ್ಗೆ ಹೆಂಡತಿ ಸತ್ ಹೋಗಿದಾರಲ್ಲ, ಇನ್ ಭಯ ಯಾಕೆ?
ನಾಚಿಕೆ ಆಗಲ್ಲ ನಿನ್ಗೆ? ಅದನ್ ಬಿಟ್ಟು ಬಂದೆ ಕೇಳ್ತಾ ಇರೋದು. ಆ! ಮರ್ಯಾದೆ ಇಲ್ಲಿಂದ ಹೋಗ್ಬಿಡು. ನೀವು ಹೂ ಅನ್ನೋವರೆಗೂ ನಾನು ಹೋಗಲ್ಲ. ನೋಡಮ್ಮ ಆಗಲ್ಕಾಯಿ, ನಾನು 2ನೇ ಮದುವೆ ಆಗಲ್ಲ. ಒಂದು ವೇಳೆ ಆದ್ರೂ ಈ ಜನ್ಮದಲ್ಲಿ ನಿನ್ನ ಮಾತ್ರ ಆಗಲ್ಲ. ಆದ್ರಿಂದ ಬಾಯಿ ಮುಚ್ಕೊಂಡು ಹೋಗು. 2 ದಿವಸ ಟೈಮ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಬಟ್ಟೆ ಒಗೆಯೋದಕ್ಕೆ ಬಿಡೋದಿಲ್ಲ. ರೈಟ್ ರೈಟ್. ಚೇರ್ಮನ್ರೆ ಸಿಟಿಂದ ಒಂದು ಹುಡುಗಿ ನಿಮ್ಮ ನೋಡಕ್ ಬಂದವಳೆ. ಹುಡುಗಿನ ಏನಂತೆ? ಚೇರ್ಮನ್ರು ನೋಡ್ಬೇಕು ಅಂದ್ಲು, ನಾನೇ ಜೊತೆಯಾಗಿ ಕರ್ಕೊಂಬಂದ್ಬಿಟ್ಟೆ. ಬಾ ಯಾಕೋ ಹಂಗ್ ತೆಗಿತಿದ್ಯಾ? ಹಂಗವಳೆ ದಣಿ, ಹಂಗವಳೆ. ಚೇರ್ಮನ್ರು ನಮಸ್ಕಾರ. ನಮಸ್ಕಾರ. ತಪ್ಪಾಗಿ ತಿಳಿಬೇಡಿ, ನೀವು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಸಿಲ್ಕ್. ಮೈಸೂರು ಸಿಲ್ಕಾ? ಈ ಊರಿನ ಸ್ಕೂಲ್ಗೆ ಇನ್ನೊಂದು ಟೀಚರ್ ಬೇಕು ಅಂತ ಬರ್ದ್ ಹಾಕಿದ್ರಲ್ಲ? ಹೌದು. ನನ್ನ ಈ ಊರಿಗೆ ಟೀಚರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಲೇಡಿ ಟೀಚರಾ? ಹೌದು. ಬನ್ನಿ, ಒಳಗೆ ಬನ್ನಿ. ಬನ್ನಿ. ಈ ಊರಲ್ಲಿ ನಾನಿರೋದಕ್ಕೆ ಒಂದು ಮನೆ ಬೇಕಿತ್ತು. ನೀವೇನು ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಕಾಫಿ ಕುಡಿತೀರಾ? ಪಾನ್ಕ ಕುಡಿತೀರಾ? ನೀವೇನಾದ್ರೂ ಕುಡಿರಿ. ಬನ್ನಿ ಬನ್ನಿ. ಕುಡ್ಸಪ್ಪ ಕುಡ್ಸು. ಹೋದ್ ವರ್ಷ ನಾನ್ ಚೇರ್ಮನ್ ಆಗಿದ್ದೆ, ಆಗ ಇವಳು ಬರ್ಲಿಲ್ಲ. ಈಗ ಅವ್ರು ಕರೀತವ್ರೆ, ಹೋಗು ಹೋಗು. ಇಡ್ರಪ್ಪ ಅವಳು ಸೂಟ್ ಕೇಸ್ನ. ತಕೊಳ್ಳೋಣ. ಹೊತ್ಕೊಂಡ್ ಬರೋರು ನಾವು, ಕರ್ಕೊಂಡ್ ಹೋಗೋರು ಇವ್ರು. ನಡ್ರಿ ನಡ್ರಿ. ನಡ್ರಿ. ರಾಜ, ಬಂದಿದ್ದೀನಿ ಸರ್. ಶ್ರೀನಿವಾಸ್, ಬಂದಿದ್ದೀನಿ ಸರ್. ಶಂಕರ್, ಬಂದಿದ್ದೀನಿ ಸರ್. ಬಸವರಾಜ್, ಬಂದಿದ್ದೀನಿ ಸರ್. ಗೋವಿಂದ, ಬಂದಿದ್ದೀನಿ ಸರ್. ಸಂಪತ್, ಲಿಂಗರಾಜ್. ಬಂದಿದ್ದೀನಿ ಸರ್. ನಿಮ್ಮಂತ ಗುರುದ್ರೋಹಿಗಳನ್ನ ನನ್ನ ಲೈಫ್ ನಲ್ಲೇ ಮೀಟ್ ಮಾಡಿಲ್ಲ ಕಣ್ರು. ನೀವ್ 3 ಜನ ಎಂತವ್ರು ಗೊತ್ತಾ? ನಾನ್ ಮಲಗಿರೋವಾಗ ನನ್ನ ತಲೆ ಮೇಲೆ ಕಲ್ಲು ಹಾಕಕ್ಕೂ ಹೇಸ್ದವ್ರಲ್ಲ ನೀವು. ನಿನ್ನೆ ಪಂಚಾಯತಿಯಲ್ಲಿ ನಾನು ಪರಿಮಳ ಮಾವಿನ ತಪ್ಪೊಳಗೆ ಹೋದ್ವಿ ಅಂತ ನಾಳೆಗೆ ತಡವರ್ಸ್ತೆ ಹೇಳ್ದವ್ರು ನೀವು. ನೋಡಿದ್ರೇನ್ರು ನಾವು ಅಲ್ಲಿಗೆ ಹೋಗಿದ್ದು. ಇನ್ಮೇಲೆ ನಿಮ್ಮನ್ನ ಯಾರು, ಯಾಕೆ, ಏನು ಅಂತ ಕೇಳಿದ್ರೆ ನಾನು ಕಲ್ ತಗೊಂಡು ಹೊಡಿರೋ. ನೀವು ಸ್ಕೂಲ್ಗೆ ಬಂದ್ರು ಸರಿ, ಬರ್ದಿದ್ರು ಸರಿ, ಓದಿದ್ರು ಸರಿ, ಓದಿದ್ರು ಸರಿ, ಹಾಳಾಗಿ ಹೋದ್ರು ಸರಿ, ದಯವಿಟ್ಟು ನನ್ನ ಹತ್ರ ಮಾತ್ರ ಮಾತಾಡ್ಬಿಡಿ. ಕುಕ್ಕರ್ ಬಡೀರೋ. ಎಲ್ರು ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಏನ್ ಸರ್, ಸ್ಕೂಲ್ಗೆ ಬರೋದಕ್ಕೆ ಒಂದು ಒತ್ತು ಗೊತ್ತು ಇಲ್ವಾ ಸರ್? 9:30 ಬಟ್ಟೆ ಕೂಡ ಬದಲಾಯಿಸಿ ಬಂದ್ಬಿಟ್ಟಿದ್ದೀರಾ? ಇಲ್ಲ, ನೆನ್ನೆ ತಾನೇ ಮೇಷ್ಟ್ರು ಮದ್ವೆ ಇದೆ, ಇವತ್ ಸ್ಕೂಲ್ ಬಾಗ್ಲು ತೆಗಿಯಲ್ಲ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ಬೆಲ್ ಹೊಡಿತು, ನಾನು ಹಂಗೆ ಓಡ್ ಬಂದ್ಬಿಟ್ಟೆ. ಇವಾಗ ಒಳಗ್ ಬರ್ಲಾ ಇಲ್ಲ ಹೋಗ್ಲಾ ಸರ್? ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಸರ್. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಎಕ್ಸ್ಕ್ಯೂಸ್ ಮೀ ಸರ್, ಒಂದ್ ಚಾಕ್ಲೇಟ್ ಇದ್ರೆ ಕೊಡ್ತೀರಾ? ಮುಚ್ಚ್ರಿ ಹುಡುಗರು ಕೆಟ್ಟ. ಸಾರಿ, ನಾನ್ ನಿಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೆ ಸರ್. ಬಲೆ ಇದ್ದೀರಾ ಸರ್, ಬಂದ ಜಾಗದಲ್ಲಿ ಖರ್ಚೆ ಇಲ್ದೆ ಮದ್ವೆನೇ ಮುಗಿಸ್ಬಿಟ್ರಲ್ಲ. ತಗೊಳ್ಳಿ ನಿಮ್ ಚಾಕ್ ಪೀಸು. ಜಾಸ್ತಿ ಕೊರಿಬೇಡಿ, ಕ್ಲಾಸ್ ರೂಮ್ ಅಲ್ಲಿ ಬರೀರಿ. ಯಾಕೆ ಸರ್ ರೇಗ್ತೀರಾ? ಸ್ಕೂಲ್ಗೆ ಪಾಠ ಹೇಳಕ್ ಬರ್ತೀರಾ, ಮೈ ತುಂಬಾ ಬಟ್ಟೆ ಹಾಕೊಂಡ್ ಬರಕ್ಕಾಗಲ್ವಾ? ಹಿಂಗ್ ಅರ್ಧಂಬರ್ಧಂ ಬಿಟ್ಕೊಂಡ್ ಬಂದ್ರೆ ಮಕ್ಕಳ ಜೊತೆ ನಾನು ಕೆಟ್ಟೋಗಲ್ವಾ? ನಾನೇನೋ ಸರಿಯಾಗೇ ಇದ್ದೀನಿ, ನೀವ್ ನೋಡೋ ನೋಟ ಸರಿಯಾಗಿಲ್ಲ ಅಷ್ಟೇ. ಏನು? ನಾನ್ ನೋಡೋ ನೋಟ ಸರಿ ಇಲ್ವಾ? ನನ್ ಹತ್ರ ಮಾತಾಡುವಾಗ ಮುಖ ನೋಡಿ ತಾನೇ ಮಾತಾಡ್ಬೇಕು, ಅಲ್ಲಿ ಇಲ್ಲಿ ಯಾಕೆ ನೋಡ್ತೀರಾ? ಅಲ್ಲಿ ಇಲ್ಲಿ ನೋಡ್ತೀನ? ಏನ್ ಟೀಚರ್, ನಾನೊಂದ್ ಮಗುವಿಗೆ ತಂದೆ, ಅಲ್ಲಿ ಇಲ್ಲಿ ನೋಡೋದೆಲ್ಲ ಬಿಟ್ಟು ಬಿಟ್ಟಿದ್ದೀನಿ. ಮುಚ್ಕೊಳ್ಳಿ. ಅಯ್ಯೋ ಪಾಪ,
ನೀವ್ ಹಾಗೆಲ್ಲ ನೋಡೋರಾ ಮಾಡೋರಾ? ಪಂಚಾಯ್ತಿಲಿ ನಿಮ್ ಸ್ಟೂಡೆಂಟ್ಸು ನೀವ್ ಏನ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದನ್ನ ನಾನು ಕೇಳಿದ್ನಲ್ಲ. ನನಗ್ ಗೊತ್ತಿಲ್ವಾ ನೀವ್ ಎಂಥವ್ರು ಅಂತ? ಟೇಕ್ ಯೋರ್ ಚಾಕ್ ಪೀಸ್. ನೋಡ್ರೇನ್ರೋ ತ್ರಿಮೂರ್ತಿಗಳ, ಈಗ ನಿಮಗ್ ತೃಪ್ತಿನ? ಹೊಟ್ಟೆ ತುಂಬಾ ಹಾಲು ಕುಡಿರಿ, ಇನ್ ಊರ್ ತುಂಬಾ ಹೋಗಿ ತಮಟೆ ಹೊಡಿರಿ, ನಿಮ್ ಮೇಷ್ಟ್ರು ನಿಂತವ್ರು ಅಂತ. ಲೋ ಲೋ ಲೋ, ಇನ್ಮೇಲೆ ನಿಮ್ ಹತ್ರ ನಾನು ಮಾತಾಡೋದಕ್ಕೆ ಕೇಳ್ರಿ. ಸರಿ, ಮಹಾತ್ಮ ಗಾಂಧಿ ನಮ್ ದೇಶಕ್ಕೆ ಮೇಷ್ಟ್ರ ಏನ್ ಮೇಷ್ಟ್ರ ಪಾಠ ಮಾಡ್ತಿದ್ದೀರೋ ನಿದ್ದೆ ಮಾಡ್ತಿದ್ದೀರೋ? ತೊತ್ತೇರಿ, ಈ ಊರ್ನಲ್ಲಿ ನನ್ ಮರ್ಯಾದೆನೇ ಹೋಯ್ತಾಯ. ಏನಯ್ಯ ನಿನ್ ರಾಮಾಯಣ? 2ನೇ ಬೆಲ್ ಹೊಡಿತಾ ಮೇಷ್ಟ್ರೆ? 2ನೇ ಬೆಲ್ಗೂ ನಿನ್ಗೆ ಏನೇ ಸಂಬಂಧ? ಇಲ್ಲ, ನಮ್ಮ ಹಸುನ ಹೋರಿ ಹತ್ರ ಕರ್ಕೊಂಡು ಹೋಗ್ಬೇಕು. 10 ಗಂಟೆ ಮೇಲೆ ಹೋದ್ರೆ ಅಲ್ಲಿ ಹೋರಿ ಬಿಡುವಾಗಿರೋದು. ಅದಕ್ಕೇನೀಗ? ಅಲ್ಲ, ನಿಮ್ ಸ್ಕೂಲಲ್ಲಿ 9 ಗಂಟೆ ಮೊದಲನೇ ಬೆಲ್ಲು, 10 ಗಂಟೆಗೆ 2ನೇ ಬೆಲ್ ಹೊಡಿತೀರಲ್ಲ, ಅದಕ್ಕೆ 2ನೇ ಬೆಲ್ ಆಯ್ತಾ ಅಂತ ಕೇಳಿದೆ. ಯೋ, ಇದೇನ್ ಸ್ಕೂಲ್ ಅಂದ್ಕೊಂಡಿದ್ಯಾ ಇಲ್ಲ ರೈಲ್ವೆ ಸ್ಟೇಷನ್ ಗಡಿಯಾರ ಅಂದ್ಕೊಂಡಿದ್ಯಾ? ಹೋಗಯ್ಯ. ಏನೋ ಟೈಮ್ ತಿಳ್ಕೊಳ್ಳೋಣ ಅಂತ ಕೇಳಿದ್ರೆ ಓತಿಕೆತ ಆಡ್ದಂಗ ಆಡ್ತಿರಲ್ಲ. ಏನ್ ಇವ್ರೊಬ್ಬರ ಹತ್ರ ಗಡಿಯಾರ ಇದ್ದಂಗೆ. ಸ್ವಾತಂತ್ರ್ಯ ತಂದು ಕೊಡದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಓಹೋ, ನಮಸ್ಕಾರ ಮೇಷ್ಟ್ರೆ, ನಮಸ್ಕಾರ. ರೇ, ಯಾವ ಊರ್ ಮೇಷ್ಟ್ರೆ ನೀವು? ಸಿಟಿಲಿ ಓದ್ ಬಂದ್ ಮಾತ್ರಕ್ಕೆ ಆಚಾರ ವಿಚಾರ ಎಲ್ಲ ಬಿಟ್ಬಿಡಕಾಯ್ತದ? ನಮಸ್ಕಾರ ಮಾಡಿದ್ರೆ 2 ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು. ಅರ್ಧ ಕೈ ಎತ್ತಿ ಅರ್ಧ ಅಳ್ಳಾಡ್ಸ್ಬಿಡೋದಲ್ಲ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರಪ್ಪ, ನಮಸ್ಕಾರ. ಅಯ್ಯಯ್ಯ, ಇದೇನಿದು ಬೆಳಗ್ಗೆನೆ ಏನು ನಮಸ್ಕಾರ ಅಂತ ಅಂದ್ರೆ ಒಳ್ಳೆ ತಿರುಪ್ತಿ ಯಂಗ್ ಸ್ವಾಮಿ ಗೋವಿಂದ ನಂಗೆ ಊರಾಗೆಲ್ಲ ಕೈ ಎತ್ತು ಬಿಟ್ರಲ್ಲ. ಅದೇನ್ ಮೇಷ್ಟ್ರು, ಅದೇನು ಓದಿದೀರಾ? ನಡೀರಿ ನಡೀರಿ. ಏಯ್, ಚಂಬೆತ್ಕೊಂಡವ್ರಿ. ನಿಮ್ದಾಯ್ತಾ?